ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಗಿದೆಯೋ ನಿನಗೆ? ಡೋರ್ ಹತ್ರ ನಿಂತ್ಕೊಂಡು ಹೂಗಾಡ್ತಿದ್ಯಾ? ಇನ್ನೇನಮ್ಮ ಮತ್ತೆ ಅವನು ಯಾವನೋ ನನ್ನ ನೀನ್ ಸಚಿನ್ ಗಂಡನ ಅಂತ ಕೇಳ್ತಾನೆ. ಸೆಲ್ಫಿ ಬೇಕಂತ ಹೇಳ್ತೈತೆ. ಸೆಲ್ಫಿ ಏನ್ ಕೊಟ್ಟು ವಂಡರ್ ವುಮೆನ್ ಅವಳು. ಹೇ, ಅದಕ್ಕೆ ಅವನ ಜೊತೆ ಗಲಾಟೆ ಮಾಡ್ದ? ನಾನ್ ಸಚಿನ್ ಗಂಡ ಅಂತೆ, ಅದು ನನ್ನ ಐಡೆಂಟಿಟಿನಾ? ನಾನ್ ಬರೀ ಅವ್ರ ಗಂಡ ಅಷ್ಟೇನಾ? ಹಾಗಿದ್ರೆ ಸತ್ಯನ್ ಗಂಡ ಅಲ್ವಾ ನೀನು? ಹೇಳೋ, ಹಾಗಿದ್ರೆ ಸತ್ಯ ಯಾರ ಹೆಂಡತಿ? ಅಮ್ಮ ಅದು ಮಾತಾಡ್ಬೇಡ ನೀನು. ಬರ್ತಾ ಬರ್ತಾ ತುಂಬಾ ಅತಿಯಾಗಿ ಆಡ್ತಿದ್ಯಾ. ಗಂಡನ ಹೆಸರಲ್ಲಿ ಹೆಂಡತಿ ಗುರ್ತಿಸ್ಕೋಬಹುದಂತೆ, ಆದ್ರೆ ಹೆಂಡತಿ ಹೆಸರಲ್ಲಿ ಗಂಡ ಗುರ್ತಿಸ್ಕೋಬಾರ್ದಂತೆ. ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ರಾಧಾಕೃಷ್ಣ, ಗೌರಿ ಶಂಕರ, ಲಕ್ಷ್ಮೀ ವೆಂಕಟೇಶ, ಸೀತಾರಾಮ ಅಂತ ಇದೆಯೇ ಹೊರತು ರಾಮ ಸೀತಾ, ಶಂಕರ ಗೌರಿ, ಕೃಷ್ಣ ರಾಧೆ ಹಾಗೇನಾದ್ರು ಇದೆಯೇನಪ್ಪ? ಇದು ನಮ್ಮ ಸಂಸ್ಕೃತಿ. ಅಂಥ ಸಂಸ್ಕೃತಿಯಲ್ಲಿ ಹುಟ್ಟಿ ಸತ್ಯನ್ ಗಂಡ ಅಂತ ಹೇಳಿದ್ದಕ್ಕೆ ಹೀಗೆಲ್ಲ ಆಡ್ತಿದ್ಯಲ್ಲ ನೀನು. ನಾಚಿಕೆ ಆಗ್ಬೇಕು ನಿನಗೆ. ನಾಚಿಕೆ ಏನಕ್ಕಮ್ಮ? ನನ್ಗೆ ಅಂತ ಒಂದು ಹೆಸರಿದೆ, ಅದ್ರಲ್ಲಿ ಕರೆದ್ರೆ ಸಾಕು. ಓಹೋ, ಹಾಗೋ. ಗಂಡ ಹೆಂಡತಿ ಅಂತಂದ್ರೆ ಏನು ತಿಳ್ಕೊಂಡಿದೀಯ? ಅದ್ರ ಅರ್ಥ ಗೊತ್ತೇನು ನಿನಗೆ? ನೋಡು, ಗಂಡ ಹೆಂಡ್ತಿನ, ಹೆಂಡತಿ ಗಂಡನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾಗಲೇ ಅದು ಪರಿಪೂರ್ಣವಾಗೋದು ಕಣೋ. ಅರ್ಧನಾರೀಶ್ವರ ಅಂತ ಶಿವ ಹೇಳೋದು ಇದನ್ನೇ. ತನ್ನ ಅರ್ಧ ಭಾಗ ಪಾರ್ವತಿ ಅಂತ. ನನ್ನ ಮಗ ಆಗಿ ಈ ರೀತಿ ನಡ್ಕೋತಾ ಇದೆಯಲ್ಲ, ಇದು ಸ್ವಲ್ಪನೂ ಸರಿ ಇಲ್ಲ ಕಣೋ. ಹಾಗಿದ್ರೆ ನೀವೆಲ್ಲರೂ ನನ್ನ ಜೊತೆ ನಡ್ಕೋತಾ ಇರೋದು ಸರಿ ಇಲ್ಲ, ತಪ್ಪೆ. ನನ್ಗೆ ನಂದೇ ಆದ ಐಡೆಂಟಿಟಿ ಇದೆ. ಇನ್ನೊಬ್ಬರು ಗಂಡ ಅಂತ ಅನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಮೇಲಿಂದ ನಾನು ಕಾರ್ತಿಕ್ ಅಷ್ಟೇ, ಸತ್ಯನ್ ಗಂಡ ಕಾರ್ತಿಕ್ ಅಲ್ಲ. ಕಾರ್ತಿಕ್, ಸರ್, ಹೆದರ್ಕೋಬೇಡ ಚೇತನ. ಅಲ್ಲೇನ್ ನಡೀತೋ ಅದನ್ನ ಧೈರ್ಯವಾಗಿ ಹೇಳು. ಚೇತನ, ಈಗ ನೀನ್ ಮಾತಾಡಿಲ್ಲ ಅಂದ್ರೆ ಯಾವತ್ತೂ ಮಾತಾಡೋದಕ್ಕಾಗಲ್ಲ. ಅಲ್ಲಿ ಏನ್ ನಡೀತು ಅದನ್ನ ಹೇಳು. ಚೇತನ, ಭಯ ಆಗ್ತಿದ್ಯಾ? ಹೆದರ್ಕೋಬೇಡ, ಸರ್ ಇದ್ದಾರೆ, ಅವ್ರು ನಿನಗೆ ನ್ಯಾಯ ಕೊಡಿಸ್ತಾರೆ. ಅಲ್ಲೇನ್ ನಡೀತು ಅಂತ ಹೇಳ್ಬಿಡು ಚೇತನ. ಚೇತನ, ಈಗ ನೀನ್ ಹೇಳಲಿಲ್ಲ ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆಗತ್ತೆ. ನೀನು ಸತ್ಯ ಆಗ್ಬೇಕು ಅಂತ ಅವಳ ಹತ್ರ ಸುಳ್ಳು ಹೇಳಿಸ್ತಾ ಇದೀಯಾ? ಸರ್, ಸುಳ್ಳು ಹೇಳಿ ನನಗೇನು ಆಗ್ಬೇಕಾಗಿಲ್ಲ. ಇನ್ನೊಂದ್ಸತಿ ಈ ತರ ತಪ್ಪಾಗಬಾರ್ದು. ತಪ್ಪು ಮಾಡಿರೋರ್ಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅಷ್ಟೇ ನನ್ನ ಉದ್ದೇಶ. ಚೇತನ, ಪ್ಲೀಸ್ ಮಾತಾಡು. ನೀನು ಮಾತಾಡೋ ಅಂದ ತಕ್ಷಣ ನಡೀದೇ ಇರೋದನ್ನ ಹೇಗಮ್ಮ ಹೇಳ್ತಾಳೆ ಅವಳು? ಸರ್, ಈ ಹುಡುಗಿ ಅವಳನ್ನ ಸುಮ್ಮನೆ ಫೋರ್ಸ್ ಮಾಡ್ತಾ ಇದ್ದಾಳೆ ಸರ್. ನೋಡಮ್ಮ, ನೀನಿಲ್ಲಿ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ಆ ಥರ ಏನಾದರೂ ನಡೆದಿದ್ರೆ ಧೈರ್ಯವಾಗಿ ಹೇಳು. ಇಲ್ಲ ಸರ್, ಸತ್ಯ ಏನು ಹೇಳ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂಥದ್ದೇನು ನಡೆದಿಲ್ಲ ಸರ್. ಯು ಬೋತ್ ಮೇ ಗೋ ನೌ. ಏನಮ್ಮ, ಈಗೇನು ಹೇಳ್ತೀಯಾ? ಸರ್, ಅವಳಿಗೆ ಯಾರೋ ಭಯ ಪಡಿಸಿದ್ದಾರೆ ಸರ್, ಅದಕ್ಕೆ ಅವಳು ಮಾತಾಡ್ತಿಲ್ಲ. ನಿಜವಾಗ್ಲೂ ಪ್ರಶಾಂತ್ ಅವಳ ಜೊತೆ ಕೆಟ್ಟದಾಗಿ ನಡ್ಕೊಂಡ. ನಾನು ಅದನ್ನ ನೋಡಿದೆ ಸರ್. ನೋಡಮ್ಮ, ನಿನಗಿಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ಬಿಟ್ಟು
ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋಕೆ ಹೋಗ್ಬೇಡ. ಅದು ಎಲ್ಲರನ್ನು ಡಿಸ್ಟರ್ಬ್ ಮಾಡುತ್ತೆ. ಪ್ರಶಾಂತು ಆ ಥರ ಹುಡುಗ ಅಲ್ಲ ಅಂತ ನನಗೂ ಗೊತ್ತಿದೆ. ಆದರೂ ನೀನು ಹೇಳಿದೆ ಅಂತ ಹುಡುಗಿನ ಕರೆಸಿ ಕೇಳಿಸ್ದೆ. ಅವಳು ಅದನ್ನ ಒಪ್ಕೊಂಡಿಲ್ಲ. ಅಲ್ಲಮ್ಮ, ಅಷ್ಟು ದೊಡ್ಡ ಮನುಷ್ಯ ಮನೆ ಮಗ ಇಷ್ಟು ಸಣ್ಣ ಕೆಲಸ ಮಾಡ್ತಾನೆ ಅಂತ ನೀನು ಹೇಗಮ್ಮ ಅನ್ಕೊಂಡೆ? ಇಲ್ಲ ಸರ್. ನೀನು ಮತ್ತೆ ಹೊಸ ಕತೆ ಕಟ್ಟಬೇಕು ಅಂತ ಅಂದ್ಕೊಂಡಿದೀಯಾ? ಸರ್, ಮುಂಚೆಯಿಂದನೂ ಪ್ರಶಾಂತು ಮತ್ತೆ ಸ್ವಾತಿ ಕಂಡ್ರೆ ಈ ಹುಡುಗಿಗೆ ಆಗ್ತಾ ಇಲ್ಲ. ಇವಳು ಅವಾಗ ಅವ್ರ ಜೊತೆ ಕಿರಿಕ್ ಮಾಡ್ತಾ ಇರ್ತಾಳೆ. ಈಗ ಪಾಪ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಈಗೆಲ್ಲ ಹೇಳ್ತಾ ಇದ್ದಾಳೆ. ಏನಮ್ಮ, ನೀನೊಬ್ಳು ಪೊಲೀಸ್ ಆಫೀಸರ್ ಆಗಬೇಕು ಅಂತಿರೋಳಲ್ವಾ? ಹೀಗೆ ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಕೊಡ್ಸೋಕೆ ಹೋದ್ರೆ ಮುಂದೆ ಸಮಾಜದಲ್ಲಿ ಜನ ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳು? ನಮ್ಮ ಕಾನೂನು ಏನು ಹೇಳುತ್ತೆ ಗೊತ್ತಾ? ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆದರೆ ನೀನು ಏನು ಮಾಡದೇ ಇರೋನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಹೊರಟಿದ್ಯಾ. ಇದು ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗೋ ಲಕ್ಷಣ. ಇದೇ ಕೊನೆ. ಇನ್ ಮೇಲೆ ಈ ತರ ಏನಾದರೂ ಆದ್ರೆ ನಿನ್ನ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗತ್ತೆ. ನಿಜ, ಇಲ್ಲಿ ಧೈರ್ಯ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಬೆಲೆ ಇಲ್ಲದೆ ಇರೋ ಜಾಗದಲ್ಲಿ ನಮ್ ನೆರಳು ಸಹ ಇರಬಾರ್ದು. ಅಂಥದ್ರಲ್ಲಿ ನಾನಿನ್ನೂ ಇಲ್ಲೇ ಇದ್ದು ಏನ್ ಮಾಡ್ಲಿ? ಈ ಟ್ರೈನಿಂಗ್ ಎಲ್ಲ ಸಾಕು. ನನ್ನನ್ನಷ್ಟು ಪ್ರೀತಿ ಮಾಡೋ ಮನೆಯವ್ರನ್ನ ಬಿಟ್ಟು ಇಲ್ಲಿಗೆ ಬಂದು ನಾನು ಅವಮಾನ ಮಾಡಿಸ್ಕೋಬೇಕಾ? ಇಲ್ಲ, ನಾನು ಹೊರಡ್ತೀನಿ. ಸಾಕು ಸಾಕು, ನನಗೆ ಹಿಂಸೆ ಆಗ್ತಿದೆ. ಹೇಡಿಗಳನ್ನ ನೋಡಿದ್ರೆ ಈ ಸತ್ಯ ಹೀಗೆ ನಗೋದು. ನಾನ್ ಹೇಡಿ ಅಲ್ಲ. ಓ ಹೌದಾ? ಮತ್ ಎಲ್ಲಿಗೋ ಓಡ್ ಹೋಗ್ತಿದ್ಯಾ? ವಾಪಸ್ ಮನೆಗ? ಅಲ್ಲಿ ಎಲ್ರೂ ನಿನಗೆ ಸತ್ಯ ಅಂದ್ರೆ ಹೀಗೆ ಹಾಗೆ ಅಂತೆಲ್ಲ ದೊಡ್ಡ ಬಿಲ್ಡಪ್ ಕೊಟ್ಟು ಕಳ್ಸಿದಾರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.